ದ್ವಾರಕಿಯ ಸೌಂದರ್ಯ ಲಹರಿ ಈ ಕೃಷ್ಣನ ಕೈ ಹಿಡಿದ ಕಲಾದರೆಯೇ ಅಮರ ಕಲಕೃತಿಯೇ ರಸಿಕರ ಮನವ ಸೂರೆಗೊಂಬ ಕಲಾದೇವಿಯ ಕೈಸಿರಿಯೇ ಕಲೆಯೇ ರುಕ್ಮಿಣಿ ಬಾರ ಕಲೆಯೇ ರುಕ್ಮಿಣಿ ಬಾರ ಆನಂದದಿ ಆನಂದವಾ ಆನಂದದಿ ಆನಂದವ ಕಾವ್ಯ ಸುಧಾಕಾರೇ ಕಲೆಯೇ ರುಕ್ಮಿಣಿ ಬಾರೆ ಮಧುರ ಗಾನವೋ ಮನವೋ ವಾರಕಿ ಶಯನದ ಅಂಶ ಕೋಗಿಲೆ ಮಧುರ ಗಾನವೋ ಮನವೋ ನೀರೆ ನಿನ್ನ ಸವಿಗಾನ ಸುಧೆಯಲಿ ನೀರೆ ನಿನ್ನ ಸವಿಗಾನ ಸುಧೆಯಲಿ ರಾಘವ ಮರೆಯುವರೇ ರಾಗದಲ್ಲಿ ಲಯ ಜ್ಞಾನ ತುಂಬಿನೆ ರಾಗದಲ್ಲಿ ಲಯ ಜ್ಞಾನ ತುಂಬಿನೆ ನಟನ ಮಾಡು ಚಲುವೆ ರುಕ್ಮಿಣಿ ಕೋಗಿಲೆ ನಿನ್ನ ಕಂಡು ನಾಚಿದು ಕೋಗಿಲೆ ನಿನ್ನ ಕಂಡು ನಾಚಿದು ಆಡಿ ನಿಂತ ನವಿಲೆ ಕಲೆಯೇ ರುಕ್ಮಿಣಿ ಬಾರ ಕಲೆಯೇ ರುಕ್ಮಿಣಿ ಬಾರ ಬಾನಂದದಿ ಆನಂದವಾ ಕಾವ್ಯ ಸುಧಾಕರೇ ಕಲೆಯೇ ರುಕ್ಮಿಣಿ ಬಾರೆ ರುಕ್ಮಿಣಿಯ ಬಾರೆ ರುಕ್ಮಿಣಿಯ ಬಾರೆ ರುಕ್ಮಿಣಿಯ ಬಾರೆ Swami
ಮನಮೋಹನ ರುಕ್ಮಿಣಿ, ನಿನ್ನ ಇಷ್ಟದಂತೆ ಕುಮಾರ ಮನ್ಮಥನಿಗೆ ಲಗ್ನ ಮಾಡಿದಂತಾಯಿತು. ನಿನ್ನ ಮನೋಭಿಲಾಷೆಯು ಇನ್ನೂ ಏನಾದರೂ ಉಳಿದಿರುವುದೇ? ಸ್ವಾಮಿ, ನನ್ನ ಆಸೆ ಆಕಾಂಕ್ಷೆಗಳು ಜಗದೊಡೆಯನಾದ ನಿಮಗೆ ತಿಳಿದಿರುವುದು ಸ್ವಾಮಿ. ರುಕ್ಮಿಣಿ, ಅಂಬುದಿನಿದೆಯಂ ದುದಯಿಸಿಯನ್ನಂ ಸಂಭ್ರಮಗೊಳಿಸಿದ ಅಧಿದೇವತೆ ಅಂಬುದಿನಿದೆಯಂ ದುದಯಿಸಿಯನ್ನಂ ಸಂಭ್ರಮಗೊಳಿಸಿದ ಅಧಿದೇವತೆ ಜಾದುಗೈದನ್ನ ಹೃದಯ ರಂಗವ ಜಾದುಗೈದನ್ನ ಹೃದಯ ರಂಗವ ಮೋದದಿ ಸೆಳೆದ ಸದಮಲಸಿ ಮೋದದಿ ಸೆಳೆದ ಸದಮಲಸಿ ಅಂಬುದಿನಿದಿ ದೇವಿಯು ನಿನ್ನ ಭಾವ ನಿರ್ಮಿಸಿದಾಗೆ ನವಗುಣದ ವಿಷಯ ಭಾರ್ಗವೇ ಆವ ದೇವಿಯು ನಿನ್ನ ಭಾವ ನಿರ್ಮಿಸಿದಾಗೆ ನವಗುಣದ ವಿಷಯ ಭಾರ್ಗವೇ ಶಿವಸತಿ ಭವಾನಿಯೋ ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹ ದೇವಿಯೋ ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹ ದೇವಿಯೋ ನಿನ್ನ ರೂಪು ರಚಿಸಿದಂತ ಕುಂಚಗೆ ನಿತ್ಯ ಬಳುವಳಿ ಚೆಲುವೆ ನಿನ್ನ ರೂಪು ರಚಿಸಿದಂತ ಕುಂಚಗೆ ನಿತ್ಯ ಬಳುವಳಿ ಚೆಲುವೆ ಸುರಭಿಸುಬೋದಯದೇ ಸಿರಿದೇವಿಯ ವರಿಸಿದನ ಸುರಭಿಸುಬೋದಯದೇ ಸಿರಿದೇವಿಯ ವರಿಸಿದನ ಬಂದನ್ನ ಬಂದಿಯೊಳಾನಂದ ಪಡೆದು ಬಂದನ್ನ ಬಂದಿಯೊಳಾನಂದ ಪಡೆದು ಅಂಬುದಿನಿದಿಯಂ ದುದಯಿಸಿಯನ್ನಂ ಸಂಭ್ರಮಗೊಳಿಸಿದ ಅಧಿದೇವತೆ ಜಾದುಗೈದನ್ನ ಹೃದಯ ರಂಗವ ಜಾದುಗೈದನ್ನ ಹೃದಯ ರಂಗವ ಮೋದದಿ ಸೆಳೆದ ಸದಮಲಸಿ ಮೋದದಿ ಸೆಳೆದ ಸದಮಲಸಿ ಅಂಬುದಿನಿದಿ ಆಗ ದೇವನು
ಭಾವ ನಿರ್ಮಿಸಿದ ನವಗುಣಶೀಲ ಜನಾರ್ದನ ಭಾವದೇವನು ನಿನ್ನ ಭಾವ ನಿರ್ಮಿಸಿದ ರುಕ್ಮಿಣಿ, ಸ್ವಾಮಿ, ಕಲಹಪ್ರಿಯರಾದ ನಾರದರು ಬರುವಂತಿದೆ. ಮತ್ಯಾವ ಕಲಹವನ್ನು ತಂದೊಡ್ಡುವರು? ಹೌದು ಸ್ವಾಮಿ. ನಾರಾಯಣ ನಾರಾಯಣ. ವಿಜಯನ ನೀಲ ಮೇಘವರ್ಣ ಕೃಷ್ಣ ಮುಜುಕುಂದವರದ ಮುಕುಂದ ಮನ್ಮದ ಪಿತಾ ರುಕ್ಮಿಣೀ ಲೋಲ ನಮಸ್ತೆ 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 ನಮಃ. ರುಕ್ಮಿಣೀಪತಿಯಾದ ಶ್ರೀಕೃಷ್ಣ ಪರಮಾತ್ಮನಿಗೆ ನಮೋ ನಮಃ. ನಾರದರೆ, ನಿಮಗೆ ಮಂಗಳವಾಗಲಿ. ಯಾವ ಕಲಹವನ್ನು ತಂದಿರುವಿರಿ ಕಲಹಪ್ರಿಯ? ಪರಮಾತ್ಮ, ಇಂತಹ ಸಮಯದಲ್ಲಿ ಪರಿಹಾಸ್ಯ ಮಾಡುತ್ತಿರುವಿರಲ್ಲ ಪರಮಾತ್ಮ, ಹೋಗಲಿ ಬಿಡಿ, ತಿಳಿಸುವುದೇ ಬೇಡ. ನಾರದರೆ, ಪರಮಾತ್ಮ, ಅಲ್ಲಿ ನಿಮ್ಮ ಮಗನಾದ ಮನ್ಮಥ ಕುಮಾರನಿಗೂ ಆ ಕೌಂಡಿಕನಿಗೂ ಘೋರವಾದ ಯುದ್ಧ ನಡೆಯುತ್ತಿದೆ. ನೀವು ಏನೂ ತಿಳಿದವರಂತೆ ಸುಮ್ಮನಿರುವಿರಲ್ಲ ಪರಮಾತ್ಮ. ಏನು, ಮನ್ಮಥನಿಗೂ ಕೌಂಡಿಕನಿಗೂ ಯುದ್ಧವೇ? ಹೌದು ಪರಮಾತ್ಮ. ಇದಕ್ಕೆ ಕಾರಣ? ಇದಕ್ಕೆ ಕಾರಣವೇ ತಿಳಿಯದಂತಾಗಿದೆ. ನೀವೇ ಒಮ್ಮೆ ಹೋಗಿ ಪರೀಕ್ಷಿಸಿ ತಿಳಿಯಿರಿ. ನಾರದರೆ, ನಾನೀಗಲೇ ಹೋಗಿ ಆ ಕೌಂಡಿಕನನ್ನು ವಿಚಾರಿಸಿಕೊಳ್ಳುವೆನು. ನೀವಿನ್ನು ಹೊರಡಿ. ನಾರಾಯಣ. ಎನ್ನಿತು ನಿನ್ನ ಲೀಲೆ ದೇವ, ಎನ್ನಿತು ನಿನ್ನ ಲೀಲೆ, ಮುರಗರಿ ಮಾಧವ ರುಕ್ಮಿಣಿ ಲೋಲ, ಮುರಗರಿ ಮಾಧವ ರುಕ್ಮಿಣಿ ಲೋಲ, ಕರ್ರೆಯ ಬಲೊಂದು ಕನ್ನ ಸುಂದರ ಲೀಲ, ಕರ್ರೆಯ ಬಲೊಂದು ಕನ್ನ ಸುಂದರ ಲೀಲೆ, ದೇವ ಎನ್ನಿತು ನಿನ್ನ ಲೀಲೆ. ಜಗದೋತಾರ ದಾನವಿ ಚತುರ, ಜಗದೊಳು ನಿನ್ನಯ ಮುಗಿವೆ ಅಪಾರ,
ಜಗದೋದಾರ ದಾನವಿಸುರ ಜಗದೊಳು ಜನಿಸಿರುವೆಯ ನೀ ಯಾದವ ಕುವರ ಜನಿಸಿರುವೆಯ ನೀ ಯಾದವ ಕುವರ ಒಡಿಯ ಮಾಡಿದೆ ಈ ಮಾನವರ ನಾರಾಯಣ ನಾರಾಯಣ ಒಡಿಯ ಮಾಡಿದೆ ಈ ಮಾನವರ ಎನಿತು ನಿನ್ನ ಲೀಲೆ ದೇವ ನಾರಾಯಣ ನಾರಾಯಣ ಮಾಯಾ ಮೋಹವೇ ಈ ಜಗದೀಯ ಮಾಯಾ ಮೋಹವೇ ಈ ಜಗದೀಯ ಅರಿಯದೆ ಬಳಲುವರೋ ನನ್ನೀಗ ಅರಿಯದೆ ಬಳಲುವರೋ ಎನ್ನೀಗ ಅರಿವಾರೆ ಎನ ಮಾಯ ಅವಿವೇಕಿಗಳು ಎನ ಮಾಯ ಅರಿವಾರೆ ಎನ ಮಾಯ ಅವಿವೇಕಿಗಳು ಧನ ಧನ್ಯ ಸಂಪದ ಸತಿಸುವ ಗೃಹವೆಂದೋ ಧನ ಧನ ಸಂಪದ ಸತಿಸುವ ಗೃಹವೆಂದೋ ಧನ ಧನ ಸಂಪದ ಸತಿಸುವ ಗೃಹವೆಂದೋ ಅರಿಯದೆ ಬಳಲುವರೋ ಎನ್ನೀಗ ಅರಿಯದೆ ಬಳಲುವರೋ ಎನ್ನೀಗ ಅರಿವಾರೆ ಎನ್ನ ಮಾಯ ಅವಿವೇಕಿಗಳು ಎನ ಮಾಯ ಅರಿವಾರೆ ಎನ ಮಾಯ ಅವಿವೇಕಿಗಳು 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 ಏನಿದು ಯುದ್ಧ ಭೂಮಿಯಲ್ಲಿ ಒಬ್ಬರೂ ಕಾಣುತ್ತಿಲ್ಲವಲ್ಲ ಓಹೋ ಮನ್ಮಥ ಕುಮಾರ ಮೂರ್ಛೆ ಮಗು ಮನ್ಮಥ ತಂದೆಯೇ ಆ ದುರಾದ ಕೌಳಿಕನು ಎಲ್ಲಿ ಎಲ್ಲಿ ಕುಮಾರ ಅವನು ಎಲ್ಲಿಯೋ ಅಡಗಿರುವನು ನೀನು ಅಂತಃಪುರಕ್ಕೆ ನಡೆ ಇಲ್ಲ ತಂದೆ ಆತನನ್ನು ನಾನೇ ಸಂಹರಿಸಬೇಕು ಅದಕ್ಕಿನ್ನು ಕಾಲವಿರುವುದು ಕುಮಾರ ನೀನು ನಡೆ ಆಹಾ ಆ ನೀಚನಾದ ಕೌಂಡ್ಲಿಕನು ಮಹಾಪರಾಕ್ರಮಿ ಅವನನ್ನು ಜಯಿಸುವ ಬಗೆ ಹೇಗೆ ಅವನು ಎಲ್ಲಿರುವನೋ ತಿಳಿಯದಲ್ಲ ಅದೋ ಕಪಡಿಯಾದ ಕೃಷ್ಣನು ಯೋಚಿಸುತ್ತಾ ನಿಂತಿರುವೆನು ಸಮೀಪಕ್ಕೆ ಹೋಗಿ ಏನೆಂದು ವಿಚಾರಿಸುವೆನು ಹೇ ಕೃಷ್ಣ ಪರಾಕ್ರಮಿಯಾದ ನಿನ್ನ ಮಗನನ್ನು ಸೋಲಿಸಿದನೆಂದು ಯೋಚಿಸುತ್ತಿರುವೆಯಾ ಯೋಚಿಸು ಚೆನ್ನಾಗಿ ಯೋಚಿಸು ಎಲ್ಲವೋ ಮುರುಳೆ ಬಾಲಕನಾದ ಮನ್ಮಥನನ್ನು ಜಯಿಸಿದನೆಂದು ಮದಗರ್ಭಿತನಾಗಬೇಡ ಈ ನನ್ನ ಚಕ್ರದಿಂದ ನಿನ್ನ ರುಂಡಮುಂಡಗಳನ್ನು ತುಂಡರಿಸಿಬಿಡುವನು ಎಚ್ಚರ ಹೇ ಕೃಷ್ಣ ಈ ನಿನ್ನ ಪೊಳ್ಳು ಮಾತಿನಿಂದ ಏನೂ ಪ್ರಯೋಜನವಿಲ್ಲ ಬೇಕಾದರೆ ಪರೀಕ್ಷಿಸಿ ನೋಡು ರಾಕ್ಷಸ ಯುದ್ಧಕ್ಕಿಂತಲೂ ನನ್ನ ಯುದ್ಧವೇ ಅಧಿಕವಾದದ್ದು ನಿನ್ನ ಚಕ್ರ ಏನು ಮಾಡಲಾರದು ಸುಮ್ಮನೆ ಬಂದ ದಾರಿಯನ್ನು ಇಡಿ ಬೇಡ ಮುರುಳೆ ಉಗುರಿನಿಂದ ಆಗತಕ್ಕ ಕೆಲಸಕ್ಕೆ ಸೊಗಸಾದ ಕೊಡಲಿನ್ನೇಕೆ ಬಯಸುವೆ ಅಬ್ಬರದಿಂದ ಇಬ್ಬರನ್ನು ಸೋಲಿಸಿದೆನೆಂದು ಉಬ್ಬದೆ ನನಗೆ ಶರಣಾಗತನಾಗು ಕೃಷ್ಣ ಗೊಲ್ಲತಿಯರ ಮನೆಯಲ್ಲಿ ಹಾಲು ಮೊಸರು ಬೆಣ್ಣೆಯನ್ನು ಕದ್ದು ತಿಂದಂತಲ್ಲ ಇದು ಯುದ್ಧ ಇದರಲ್ಲಿ ಮರಣವೇ ಸಿದ್ಧ ನೀನು ಭ್ರಾತೃದ್ರೋಹಿಯು ಕುಲಘಾತಕನು ಇಂತಹ ನಿನ್ನನ್ನು ಉಳಿಸಬಾರದು ಎಲ್ಲವೋ ಅದಮ ನಾನು ಮಾಡಿರುವ ವಂಚನೆಗಳು ಯಾವುವು ಅಲ್ಲದೆ ಭ್ರಾತೃದ್ರೋಹಿ ಹೇಗಾಗುವೆ ಹಿಂದೆ ನಾನು ಕಂಸನಾಗಿದ್ದಾಗ ಸೋದರ ಮಾವನೆಂಬ ಅಭಿಮಾನವಿಲ್ಲದೆ ಕೊಂದೆ ಎರಡನೇ ಜನ್ಮದಲ್ಲಿ ತಂಗಿ ಸುಭದ್ರೆಯ ಗರ್ಭದಲ್ಲಿ ಅಭಿಮನ್ಯುವಾಗಿ ಜನಿಸಿದಾಗ ಚಕ್ರವ್ಯೂಹ ಮಧ್ಯದಲ್ಲಿ ನಿಂತು ಪರರಿಂದ ಕೊಲ್ಲಿಸಿದ ಘಾತಕವೇ ನೀನು
ಪ್ರೀತಿಯ ಸಹೋದರರಾದ ಪಾಂಡವರಿಗೂ ಕೌರವರಿಗೂ ಕಲಹವನ್ನು ಹುಟ್ಟಿಸಿ ಸಹೋದರರನ್ನು ಸೋದರರಿಂದಲೇ ಕೊಲ್ಲಿಸಿದ ಪರಮ ಮೋಸಗಾರನಲ್ಲವೇ ನೀನು? ಆ ಸೇಡನ್ನು ತೀರಿಸಿಕೊಳ್ಳಲು ತ್ರಿಜನ್ಮದಲ್ಲಿ ಕೌಂಡ್ಲಿಕ ರಾಜನಾಗಿ ಜನಿಸಿರುವೆನು. ಏ ಮಾಯಾವಿ, ನೀನು ಸಪ್ತ ಸಮುದ್ರದಲ್ಲಿ ಅಡಗಿದರೂ ನಿನ್ನನ್ನು ಬಿಡುವುದಿಲ್ಲ. ಈ ಕರದಿಸಿರ ಛೇದಿಪೆ ವೈರಿಯ, ಈ ಕರದಿಸಿರ ಛೇದಿಪೆ ವೈರಿಯ, ಹರಿಯಂತ ಕಳರಿಪುವ ಹರಿಯಂತ ಕಳರಿಪು, ಈ ಕರದಿಸಿರ ಛೇದಿಪೆ ವೈರಿಯ, ವಿಧ ವಿಧ ಮುದತಿ ಹೃದಯ ಮದವನ, ವಿಧ ವಿಧ ಮುದದಲ್ಲಿ ಹೃದಯ ಮದವನ್ನು ಹರಿದಿ ಭೇದರತಿ ಹರಿಕುಲವ, ಹರಿದಿ ಭೇದರತಿ ಹರಿಕುಲವ, ಕಠೋರ ನುಡಿಗಳ ಬೇಡಿರುದೆ, ಕಠೋರ ನುಡಿಗಳ ಬೇಡಿರುದೆ, ಕಠಿಣಗಳಲ್ಲಿ ಡಾಕ್ಟರದಲ್ಲಿ ಹಠಾತ್ತವರ, ಕಠಿಣಗಳಲ್ಲಿ ಡಾಕ್ಟರದಲ್ಲಿ ಹಠಾತ್ತವರ ಭೀತರದಿ ರಚೇದಿದೆ ಹರಿಯಂತ ಋತುಗಳರ ಹರಿಯಂತ ಕಳರು ಭೀತರದಿ ಕೃಷ್ಣ ಒಬ್ಬರ ಮಾತನ್ನು ಮತ್ತೊಬ್ಬರಿಗೆ ಹೇಳಿ ಅವರಿಬ್ಬರಿಗೂ ಕಲಹವನ್ನು ತಂದು ಹಾಕಿ ಗೆದ್ದ ಪಕ್ಷವನ್ನು ವಹಿಸಿ ಸಂತಸ ಪಡುವ ನೀನು ರಣಾಂಗಣದಲ್ಲಿ ನಿಂತು ಯುದ್ಧ ಮಾಡಲು ಬಂದಿರುವ ಉರಿ ಬಿಸಿಲ ತಾಪಕ್ಕೆ ಜಲನಿಧಿಯು ಬತ್ತುವುದೇ ಮರುಳೇ. ಕೃಷ್ಣ, ಉರಿ ಬಿಸಿಲ ತಾಪಕ್ಕೆ ಜಲನಿಧಿಯು ಬತ್ತುವುದೇ ಮರುಳೇ. ನರಿಮಾಳ್ಪ ಗರ್ಜನೆಗೆ ಕೇಸರಿ ಅಂಜುವುದೇ ಮರುಳೇ. ಇದೋ ನಮ್ದರಿಗಿರುವ ಚಕ್ರವನ್ನು ಬಿಟ್ಟೊಡೆ. ಅವಳಿಕ ಇದೋ ನಮ್ದರಿಸಿರುವ ಚಕ್ರವನ್ನು ಬಿಟ್ಟೊಡೆ. ಇದೋ ನಮ್ದರಿಸಿರುವ ಚಕ್ರವನ್ನು ಬಿಟ್ಟೊಡೆ. ನಿನ್ನಂತ ಕೌಂಡ್ಲಿಕರು ಈ ಕ್ಷಣದೋಳ್ ಅದರಾಗುವರು ಮರುಳೇ. ಮರುಳೇ ಈ ನನ್ನ ಚಕ್ರದಿಂದ ಅನ್ಯಾಯವಾಗಿ ಸಾಯಬೇಡ. ಹೇ ಮಾಯಾವಿ, ಈಗ ನೀನು ಸಪ್ತ ಸಮುದ್ರದಲ್ಲಿ ಅಡಗಿದರೂ ನಿನ್ನನ್ನು ಬಿಡುವುದಿಲ್ಲ. ಓಡಿದೆಯಾ ಕೃಷ್ಣ? ಓಡು. ನಿನ್ನ ಸಹಾಯಕ್ಕೆ ಮತ್ತಾರು ಬರುವರೋ ನೋಡುವೆನು. ನಾರಾಯಣ ಗಂಗಾಧರ ಉಮಾಶಂಕರ ಲೀಲಾ ವಿನೋದ ಗಂಗಾಧರ ನಾರಾಯಣ ನಾರಾಯಣ ಜನನ ಚದುರಂಗವಾಗಿ ಜನನ ಜನರೇ ಕಾಯಾಗಿ ನೀನೆ ಕಲಿ
ಕೈಲಾಸಪತಿಯಾದ ಶಂಕರದೇವನಿಗೆ ನಮೋ ನಮಃ. ನಾರದ, ನಿನಗೆ ಮಂಗಳವಾಗಲಿ. ನೀನಿಷ್ಟು ಆತುರವಾಗಿ ಬರಲು ಕಾರಣವೇನು? ಭೂಲೋಕದ ವಾರ್ತೆಯನ್ನು ನನ್ನೊಡನೆ ತಿಳಿಸು. ಶಂಕರದೇವ, ಭೂಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮನಿಗೂ ಆ ಕೌಳಿಕನಿಗೂ ಘೋರವಾದ ಯುದ್ಧ ನಡೆಯುತ್ತಿದೆ. ಇದಕ್ಕೆ ಕಾರಣವೇ ತಿಳಿಯದಂತಾಗಿದೆ ಪರಮಾತ್ಮ. ಬೇಗ ಹೋಗಿ ಪರೀಕ್ಷಿಸಿ ತಿಳಿಯಿರಿ. ನಾರದ, ಕೌಳಿಕನು ಶ್ರೀಕೃಷ್ಣನ ಮೇಲೆ ಯುದ್ಧಕ್ಕೆ ಬರಲು ಕಾರಣವೇನು? ಪರಮಾತ್ಮ, ಇದಕ್ಕೆ ಕಾರಣವೇ ತಿಳಿಯದಂತಾಗಿದೆ. ನೀವೇ ಒಮ್ಮೆ ಹೋಗಿ ಪರೀಕ್ಷಿಸಿ ತಿಳಿಯಿರಿ. ನಾರದ, ನಾನೀಗಲೇ ಹೋಗಿ ಆ ದುರಾತ್ಮನ ಸೊಕ್ಕನ್ನು ಮುರಿದು ಬರುವೆ. ನೀನಿನ್ನು ನಡೆ. ಏನೀ ಆಶ್ಚರ್ಯ! ನನ್ನ ವಿನೋದಕ್ಕಾಗಿ ದೇವಾನುದೇವತೆಗಳಿಗೆ ಕಲಹವನ್ನು ತಂದೊಡ್ಡಿರುವೆನಲ್ಲ. ಇರಲಿ, ಈ ವಿಚಾರವನ್ನು ನನ್ನ ತಂದೆಯಾದ ಬ್ರಹ್ಮದೇವರ ಬಳಿಗೆ ಹೋಗಿ ಈ ವಿಚಾರವನ್ನು ತಿಳಿಸುವೆನು. ನಾರಾಯಣ ನಾರಾಯಣ. ದಾರಿ ತೆರವೆ ತೋರಿ ಮೆರವೆ ಮೀರಿ ಎನ್ನ ಶೌರ್ಯದೇ. ದಾರಿ ತೆರವೆ ತೋರಿ ಮೆರವೆ ಮೀರಿ ಎನ್ನ ಶೌರ್ಯದಿ. ವೀರತನದಿ ನೋಡುತ್ತಾ ವೈರಿಶಾಲಿ ಜಯಿಸುವೆ. ವೀರತನದಿ ನೋಡುತ್ತಾ ವೈರಿಶಾಲಿ ಜಯಿಸುವೆ. ಅದಮನನ್ನು ಕೊಂದು ನಾನು ವಿಜಯವನ್ನು ಪಡೆಯುವೆ. ವಿಜಯವನ್ನು ಪಡೆಯುವೆ. ವಿಜಯವನ್ನು ಪಡೆಯುವೆ. ಎಲ್ಲವೋ ದುರುಳ ಕೌಳಿಕನೇ, ಶ್ರೀಕೃಷ್ಣನ ಮೇಲೆ ಯುದ್ಧಕ್ಕೆ ಬಂದು ಎಲ್ಲಿ ಅಡಗಿರುವೆ? ಬೇಗ ಬಾ. ಹಾರದು ಕೈಲಾಸಪತಿಯಾದ ಶಂಕರನು, ಹೇ ಹರನೇ, ಕೃಷ್ಣನ ಸಹಾಯಕ್ಕೆ ಬಂದ ಗಿರಿಜಾಪತಿಯೇ, ಎಲ್ಲರಿಗೂ ತಾರಕೋಪದೇಶ ಮಾಡಲು ಬಂದ ಉಮಾಪತಿಯೇ, ಸಾಯುಜ್ಯ ಪದವಿಯನ್ನು ಕೊಡತಕ್ಕ ನೀನು ರಣಾಂಗಣದಲ್ಲಿ ನಿಂತು ಯುದ್ಧ ಮಾಡಲು ಬಂದಿರುವೆಯಾ? ಎಲ್ಲವೋ ದುರುಳ ಕೌಳಿಕನೇ, ಶ್ರೀಕೃಷ್ಣನು ನಿನ್ನ ಹಟ್ಟಹಾಸಕ್ಕೆ ಸೋತು ಹೋದನೆಂದು ತಿಳಿಯಬೇಡ ಮರಳೆ. ಕೃಷ್ಣನು ಸೋಲಲಿಲ್ಲ, ಮತ್ಯಾವ ಭಯದಿಂದ ಇಲ್ಲಿಂದ ಓಡಿ ಹೋದನು. ಎಲ್ಲವೋ ದುರುಳ ಕೌಳಿಕ, ಶ್ರೀಕೃಷ್ಣನು ನಿನ್ನ ಭಯದಿಂದ ಇಲ್ಲಿಂದ ಪಲಾಯನ ಮಾಡಲಿಲ್ಲ. ನಿನ್ನಂತ ಪಾಪಿಗಳನ್ನು ತನ್ನ ಕೈಹಾರ ಸಂಹರಿಸಬಾರದೆಂದು ಇಲ್ಲಿಂದ ಮಾಯವಾಗಿರೋನು. ಏ ಶಂಕರ, ಯಾರಿಗೆ ಜೀವದ ಮೇಲಾಸೆ ಅದನ್ನು ನೀನೇ ತಿಳಿದು ಕೈಲಾಸಕ್ಕೆ ಹಿಂದಿರುಗು. ಓಹೋ, ಇವನ ತಲಹರಟೆ ಪ್ರಬಲವಾಯಿತು. ಇಂದು ಇವನನ್ನು ಉಳಿಸಬಾರದು. ಕೌಳಿಕ, ಯುದ್ಧಕ್ಕೆ ಸಿದ್ಧನಾಗು. ಸಿದ್ಧನಾಗು. ಪರದಳು ನಿನ್ನ ಶಿರವನು ನಾ, ಪರದಳು ನಿನ್ನ ಶಿರವನು ನಾ, ಅರಸದಿ ಕಡೆಯುವೆ ದುರುಳ ನೀತನೆ. ಪರದಳು ನಿನ್ನ ಶಿರವನು ನಾ, ಭ್ರಷ್ಟ ನಿನ್ನನು ತೀಳಿದ ಕ್ಷಣ ಅರಸ ಒಂದುವೆ ದುರ್ಮದಾಂತನೆ. ಭ್ರಷ್ಟ ನಿನ್ನನು ತೀಳಿದ ಕ್ಷಣ ಅರುಷ ಒಂದುವೆ ದುರ್ಮದಾಂತನೆ. ಅದಮನೆ ನಿನ್ನಯ ಶಿರವನ್ನು ಕಡೆದು, ಅದಮನೆ ನಿನ್ನಯ ಶಿರವನ್ನು ಕಡೆದು ಭೂತ ಪ್ರೇತಗಳಿಗಾವುತಿ ಕೊಡುವೆ. ಭೂತ ಪ್ರೇತಗಳಿಗಾವುತಿ ಕೊಡುವೆ. ಭೂತ ಪ್ರೇತಗಳಿಗಾವುತಿ ಕೊಡುವೆ. ಪರಮೇಶ ಪರಿಶೌರ್ಯದೆ, ಪರಮೇಶ ಪರಿಶೌರ್ಯದೆ, ನಿನ್ನೊಳು ಯುದ್ಧವ ಮಾಡ್ವೆನು ಬರದೆ, ನಿನ್ನೊಳು ಯುದ್ಧವ ಮಾಡ್ವೆನು ಬರದೆ. ಪರಮೇಶ ಪರಿಶೌರ್ಯದೆ, ಪರದೊಳಗೈಗೆ ಚರಣಕ್ಕೆ ನಮಿಸುವೆ. ಪರದೊಳಗೈಗೆ ಚರಣಕ್ಕೆ ನಮಿಸು. ಹೊಟ್ಟಿದೊಡೆಯನೇ ದರವೆನಿ ಬರದೆ. ಈಶನೆ ನಿನ್ನ ಸಮರದಿ ನಾನು, ಈಶನೆ ನಿನ್ನ ಸಮರದಿ ನಾನು. ಪರಿಪರಿವಿದದೊಳು ಸೋಲಿಸುವೆ. ಪರಿಪರಿವಿದದೊಳು ಸೋಲಿಸುವೆ. ಪರಿಪರಿವಿದದೊಳು ಸೋಲಿಸುವೆ. ದೇವರೆಂಬ ಅಭಿಮಾನದಿಂದ ಸುಮ್ಮನಿರಲು ಸಾಧ್ಯವಿಲ್ಲ. ಈ ಗದೆಯ ಆಘಾತವನ್ನು ಸಹಿಸಿಕೋ.
ಓಡಿದೆಯಾ ಪರಮೇಶ? ಓಡು, ನಿನ್ನ ಸಹಾಯಕ್ಕೆ ಮತ್ತಾರು ಬರುವರೋ ನೋಡುವೆನು. ಜಯ ಮುರಳೀಧರ ಶ್ರೀಧರ ಜಯ ಮುರಳೀಧರ ಶ್ರೀಧರ ಮಗಲಿ ಗೋಕುಲ ಮಂದಿರ ಜಯ ಮುರಳೀಧರ ಶ್ರೀಧರ ಬಾಲ ವಿಭಾಸ್ಕರ ಬಾಸುರ ತೇಜ ಬಾಲ ವಿಭಾಸ್ಕರ ಬಾಸುರ ತೇಜ ಪಾಲಿಸು ಸುರವರ ಪಾಪ ದೂರ ಪಾಲಿಸು ಸುರವರ ಪಾಪ ದೂರ ಜಯ ಮುರಳೀಧರ ಶ್ರೀಧರ ಪವಗಲಿ ಗೋಕುಲ ಮಂದಿರ ಜಯ ಮುರಳೀಧರ ಶ್ರೀಧರ 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 ತಂದೆಯಾದ ಬ್ರಹ್ಮದೇವನಿಗೆ ನಮೋ ನಮಃ. ಬಾ ಕುಮಾರ, ನಿನಗೆ ಮಂಗಳವಾಗಲಿ. ಎಲ್ಲಿಂದಲೂ ಬೋರಣವಾಯಿತೆ ಅಂದ ಹಾಗೆ ನನ್ನಿಂದ ಏನಾದರೂ ಆಗಬೇಕಾಗಿದೆಯೇ? ಕುಮಾರ, ಭೂಲೋಕದಿಂದ ಬರುತ್ತಿದ್ದಂತೆ ಅಲ್ಲಿ ಯಾರಿಗಾದರೂ ಕಲಹವನ್ನು ತಂದು ಹಾಕಿರುವೆಯಾ? ತಂದೆ, ಅಲ್ಲಿ ಕೈಲಾಸಪತಿಯಾದ ಪರಮೇಶ್ವರನಿಗೂ ಆ ಕೌಂಡಿಕನಿಗೂ ಘೋರವಾದ ಯುದ್ಧ ನಡೆಯುತ್ತಿದೆ. ಹಬ್ಬ, ನಾನು ಆ ಮಾರ್ಗವಾಗಿ ಬರುತ್ತಿದ್ದೆ. ಹಬ್ಬ, ಎಂತಹ ಯುದ್ಧ ಹೇಳಬಾರದು ತಂದೆ. ನೀವೇ ಒಮ್ಮೆ ಹೋಗಿ ಪರೀಕ್ಷಿಸಿ ತಿಳಿಯಿರಿ. ನಾರದ, ಆ ದುರನಾದ ಕೌಡ್ಲಿಕನು ಪರಮೇಶ್ವರನೊಡನೆ ಯುದ್ಧ ಮಾಡುತ್ತಿರುವನೇ? ಆತನು ಅಂತಹ ಪರಾಕ್ರಮಿಯೇ? ಹೌದು ತಂದೆ, ಆತನು ಅಂತಹ ಪರಾಕ್ರಮಶಾಲಿ. ನೀವೇ ಒಮ್ಮೆ ಹೋಗಿ ಪರೀಕ್ಷಿಸಿ ನೋಡಿ ತಿಳಿಯಿರಿ. ಎಲ್ಲ ದೇವದ್ರೋಹಿ, ದೇವತೆಗಳ ಮೇಲೆ ಯುದ್ಧ ಮಾಡುವಷ್ಟು ಸೊಕ್ಕು ಬಂದಿದೆ. ನಾನು ಈಗಲೇ ಹೋಗಿ ಆ ಮೂರ್ಖನನ್ನು ಸಂಹರಿಸುವೆನು. ನೀನು ನಡೆ. ಮೊದಲು ಆ ಕಾರ್ಯವನ್ನು ಮಾಡು ತಂದೆ. ತೋರುವೆನು ರಣದಿ ಸಾಹಸ, ತೋರುವೆನು ರಣದಿ ಸಾಹಸ, ಯಾರು ಎನಗೆ ಎದುರಾಯಿಯರು ತೋರುವೆನು ರಣದಿ ಸಾಹಸ. ಬೈರಿ ಧೈರ್ಯವ ಮುರುಗೀಗಲೇ, ಬೈರಿ ಧೈರ್ಯವ ಮುರುಗೀಗಲೇ, ಓರಗಳು ಸಾಗೈ ತೋರುವೆನು ರಣದಿ ಸಾಹಸ, ಯಾರು ಎನಗೆ ಎದುರಾಯಿಯರು ತೋರುವೆನು ರಣದಿ ಸಾಹಸ. ಎಲ್ಲವೋ ಕೌಡ್ಲಿಕನೇ, ಶ್ರೀಕೃಷ್ಣ ಪರಮೇಶ್ವರನ ಯುದ್ಧಕ್ಕೆ ಬಂದು ಎಲ್ಲಿ ಅಡಗಿ ಕೂತಿರುವೆಯೋ ಬೇಗ ಬಾ. ಸೃಷ್ಟಿಕರ್ತನಾದ ಬ್ರಹ್ಮದೇವನು, ಬಾ ಪಿತಾಮಹ, ನೀನು ಸಹ ನನ್ನ ಮೇಲೆ ಯುದ್ಧಕ್ಕೆ ಬಂದಿರುವೆಯಾ? ಎಲ್ಲವೋ ಕೌಡ್ಲಿಕನೇ, ನೀನೇ ಪರಾಕ್ರಮಶಾಲಿ ಎಂದು ಆರ್ಭಟಬೇಡ. ಈ ಬ್ರಹ್ಮನ ಚಾತುರ್ಯವನ್ನು ನೋಡುವೆಯಂತೆ ಬೇಗ ಯುದ್ಧಕ್ಕೆ ಸಿದ್ಧನಾಗು. ಬ್ರಹ್ಮದೇವ, ಇದುವರೆಗೂ ನನ್ನ ಮೇಲೆ ಯುದ್ಧಕ್ಕೆ ಬಂದವರೆಲ್ಲ ಅವರವರ ಪರಾಕ್ರಮವನ್ನು ಕೊಚ್ಚಿಕೊಂಡು ಈ ವೀರನನ್ನು ಜಯಿಸಲಾರದೆ ಇಲ್ಲಿಂದ ಓಡಿ ಹೋದರು. ಆಗಲಿ ಸಿದ್ಧನಾಗು. ದುರುಳನೆ, ದುರುಳನೆ ನಿನ್ನಯ ಮದವನ್ನು ಮುರಿದು ಕದಬಡಿಯುವೆನು ರಣದೊಳಗೆ. ಬ್ರಹ್ಮದೇವ, ದುರುಳನೆ ನಿನ್ನಯ ಮದವನ್ನು ಮುರಿದು ಕದಬಡಿಯುವೆನು ರಣದೊಳಗೆ. ಅದಮ ನೀಚನೆ ನಿನ್ನಯ ಶಿರವ, ಬ್ರಹ್ಮದೇವ, ಅದಮ ನೀಚನೆ ನಿನ್ನಯ ಶಿರವ ಕುಂಡುಗೈವೆನು ರಣದೊಳಗೆ. ಅದಮ ನೀಚನೆ ನಿನ್ನಯ ಶಿರವ ಕುಂಡುಗೈವೆನು ರಣದೊಳಗೆ. ದುರುಳನೆ ನಿನ್ನಯ ಮದವನ್ನು ಮುರಿದು ಕದಬಡಿಯುವೆನು ರಣದೊಳಗೆ.
ಸೃಷ್ಟಿಕರ್ತನೆ ಗದೆಯಳು ನಿನ್ನ ಬಡಿದು ಕೆಡಗುವೆ ರಣದೊಳಗೆ. ಸೃಷ್ಟಿಕರ್ತನೆ ಗದೆಯಳು ನಿನ್ನ ಬಡಿದು ಕೆಡಗುವೆ ರಣದೊಳಗೆ. ಬ್ರಹ್ಮ ನಿನ್ನಯ ಅಲ್ಲನು ಮುರಿವೆ, ಬ್ರಹ್ಮ ನಿನ್ನಯ ಅಲ್ಲನು ಮುರಿವೆ. ವೀಕ್ಷಿಸೆನ್ನ ಸಾಮರ್ಥ್ಯವನು, ವೀಕ್ಷಿಸೆನ್ನ ಸಾಮರ್ಥ್ಯವನು, ವೀಕ್ಷಿಸೆನ್ನ ಸಾಮರ್ಥ್ಯವನು. ಸಿದ್ಧನಾಗು ಯುದ್ಧಕ್ಕೆ, ಸಿದ್ಧನಾಗು. ಬ್ರಹ್ಮದೇವ ಓಡಿದೆಯಾ? ಓಡು. ದೇವಲೋಕದವರೆಲ್ಲರೂ ಒಟ್ಟಾಗಿ ಬಂದರು ಈ ಕೌಳ್ಳಿಕ ರಾಜ ಏನೂ ಮಾಡಲಾರದು. ಮಹೇಂದ್ರ, ವರುಣ, ಮಹೇಂದ್ರ, ಕುಬೇರ, ಮಹೇಂದ್ರ, ಸುಖವೇನ ಮಹಾರಾಜ್ಯ ಮಾನವ, ಸುಖವೇನ ಮಹಾರಾಜ್ಯ ಮಾನವ, ಹರ್ಷಾದಿ ಬೇಡಿರೆ, ಸುಖವೇನ ಮಹಾರಾಜ್ಯ ಮಾನವ, ಹರ್ಷಾದಿ ದೇವತೆಗಳು ಸುಖವೇನ
ಪ್ರಜೆಗಳೆಲ್ಲರೂ ತಮಸಾದಲ್ಲಿರುವರೇನೆ ತಮಸಾದಲ್ಲಿರುವರೇನೆ ಸುಖವೇ ನಮ್ಮ ರಾಜ್ಯಭಾರ ಹರುಷಾದಿ ಬೇರೆ ಸುಖವೇ ನಮ್ಮ ರಾಜ್ಯಭಾರ. ಅಗ್ನಿ ಮಹೇಂದ್ರ, ಅಮರಾವತಿಯಲ್ಲಿ ದೇವನು ದೇವತೆಗಳೆಲ್ಲರೂ ಸುಖ ಸೌಖ್ಯದಿಂದಿರುವರೆ ಅದನ್ನು ತಿಳಿಸುವಂತರಾಗಿ. ಆಗಬಹುದು ಮಹೇಂದ್ರ. ದೇವನಾಥ ಕೇಳು ಬೇಡ್ವೆ ದೇವಲೋಕದ ಪರಿಯನೆಲ್ಲವ ದೇವನಾಥ ಕೇಳು ಬೇಡ್ವೆ ದೇವಲೋಕದ ಪರಿಯನೆಲ್ಲವ ದೇವ 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 ವಿನುತ ದೇವ 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 ವಿನುತ ದೇವ ಪ್ರಭುವೆ ಆದಿಸಯ್ಯ ಸಕಲ ದೇವ ಗಣಗಳೆಲ್ಲ ಅಗ್ನಿ ಸಕಲ ದೇವ ಗಣಗಳೆಲ್ಲ ಶ್ರೀಹರಿಯನ್ನು ಧ್ಯಾನಿಸುವರು. ನಿಮ್ಮ ದೇಶ ನಿಮ್ಮ ಕೋಶ ನಿಮ್ಮ ದೇಶ ನಿಮ್ಮ ಕೋಶ ಪ್ರೇಮೆಯಿಂದ ಮೆರೆಯುತ್ತಿಹರು. ದೇವನಾಥ ಕೇಳು ಬೇಡ್ವೆ ದೇವಲೋಕದ ಪರಿಯನೆಲ್ಲವ. ದೇವನಾಥ, ನಮ್ಮ ದೇವಲೋಕದಲ್ಲಿ ಸಕಲ ದೇವತೆಗಳು ಶ್ರೀಹರಿಯನ್ನು ಧ್ಯಾನಿಸುತ್ತಾ ಸುಖ ಸೌಖ್ಯದಿಂದಿರೋರು. ಮತ್ತೇನಪ್ಪಣೆ? ಅಗ್ನಿದೇವ, ನಿಮ್ಮ ಕಾರ್ಯಭಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನಿಮ್ಮ ಪೀಠವನ್ನು ಅಲಂಕರಿಸಿ. ಆಗಬಹುದು ಮಹೇಂದ್ರ. ವರುಣ, ಭೂಲೋಕದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದಿರುವರೆ ಅದನ್ನು ತಿಳಿಸುವಂತರಾಗಿ. ಆಗಬಹುದು ಮಹೇಂದ್ರ. ಅಮರ ಪತಿಯೇ ಕೇಳು ಬೇಳುವೆ ವರುಣ ಲೋಕದ ವಿವರವ. ಮಹೇಂದ್ರ, ವರುಣ, ಅಮರ ಪತಿಯೇ ಕೇಳು ಬೇಳುವೆ ವರುಣ ಲೋಕದ ವಿವರವ. ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ, ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ. ಬೆಳೆದ ಬೆಳೆಗಳು ಗಿಳೆಯ ಪ್ರಜೆಗಳು, ಬೆಳೆದ ಬೆಳೆಗಳು ಗಿಳೆಯ ಪ್ರಜೆಗಳು. ಅಮರ ಪತಿಯೇ ಕೇಳು ಬೇಳುವೆ ವರುಣ ಲೋಕದ ವಿವರವ. ಮಹೇಂದ್ರ, ಭೂಲೋಕದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದರು. ಮತ್ತೇನಪ್ಪಣೆ ಮಹೇಂದ್ರ? ವರುಣ, ಮಹೇಂದ್ರ, ನಿಮ್ಮ ಕಾರ್ಯಭಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನಿಮ್ಮ ಪೀಠವನ್ನು ಅಲಂಕರಿಸಿ. ಆಗಬಹುದು ಮಹೇಂದ್ರ. ಯಮಧರ್ಮರಾಯ, ಬೇಳು ಯಮಧರ್ಮ ಕಾರ್ಯದ ಪರಿ ಬೇಳು ಯಮಧರ್ಮ. ಬೇಳು ಯಮಧರ್ಮ ನಿನ್ನ ಕಾರ್ಯದ ಪರಿ ಬೇಳು ಯಮಧರ್ಮ. ಸತ್ಯವಂತರನ್ನು ಮೋದಿಸಿ ನೀವು, ಸತ್ಯವಂತರನ್ನು ಮೋದಿಸಿ ನೀವು
ಯಮಧರ್ಮರಾಯ, ಮಹೇಂದ್ರ ನಿಮ್ಮ ನರಕದ ಆಡಳಿತ ವಿಚಾರವು ಹೇಗೆ ನಡೆಯುತ್ತಿರುವ ಅದನ್ನು ತಿಳಿಸುವುದಾಗಿ. ಹೋಗುವುದು ಮಹೇಂದ್ರ. ಅಮರೇಂದ್ರನ ಕೇಳುತ್ತಲೇ ಯಮಲೋಕದ ವರವನ್ನ ಈಗಲೇ ತಿಳಿಸೋಣ. ಪಾಪಿಗಳನ್ನ ಪುಣ್ಯವಂತವರ ಪಾಪಿಗಳನ್ನು ನರಕ ಲೋಕಕ್ಕೆ ಕಳಿಸಿ ಪುಣ್ಯವಂತವರನ್ನು ದೇವಲೋಕಕ್ಕೆ ಕಳಿಸುವನು. ಮತ್ತೇನಪ್ಪಣೆ ಮಹೇಂದ್ರ? ಯಮಧರ್ಮರಾಯ, ನಿಮ್ಮ ನರಕದ ಆಡಳಿತ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಪೀಠವನ್ನು ಅಲಂಕರಿಸಿ. ಕುಬೇರ, ಈ ಸಭೆಯ ನಿಮ್ಮ ಅಭಿಪ್ರಾಯವೇನು? ಸುರಲೋಕಾಧಿಪತಿಯನಿಸಿ ಮಹೇಂದ್ರ. ಕುಬೇರ, ಸುರಲೋಕಾಧಿಪತಿಯನಿಸಿ ದೈತ್ಯರನ್ನು ಒದಿಸಿ ದೇವತೆಗಳನ್ನು ಉದ್ಧರಿಸಿದೆ. ಮಹೇಂದ್ರ, ಕುಬೇರ, ಪರಮ ಪವಿತ್ರನೆಂದೆನಿಸುತ್ತೆ. ಪರಮ ಪವಿತ್ರನೆಂದೆನಿಸುತ್ತೆ. ಪರಮ ವೀರನೆನಿಸಿ ಮೆರೆಯುತ್ತಿರುವ ನಿಮ್ಮ ಮಹೇಂದ್ರ, ಕುಬೇರ, ನಿಮ್ಮನ್ನು ಕೆಣಕಲು ಬಂದ ದೈತ್ಯರೆಲ್ಲರೂ ಎದರಿ ದಿಕ್ಕೆಟ್ಟು ದಿಕ್ಕಾಪಾಲಾಗಿ ಓಡಿರುವರು. ಹೀಗಿರುವಲ್ಲಿ ನಿಮ್ಮನ್ನು ಕೆಣಕಬಲ್ಲ ವೀರರು ಧಾರಿರುವರು ಮಹೇಂದ್ರ. ಕುಬೇರ, ನಿಮ್ಮ ಅಭಿಪ್ರಾಯವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನಿಮ್ಮ ಪೀಠವನ್ನು ಅಲಂಕರಿಸಿ. ಆಗಬಹುದು ಮಹೇಂದ್ರ. ಅಗ್ನಿ, ವರುಣ, ಯಮಧರ್ಮರಾಯ, ಕುಬೇರ, ಮಹೇಂದ್ರ, ಸರಿ ಸಮರೆಯನಗೆ ಸುರಲೋಕನೆನಿಸಿ ಮೆರೆವಯನಗೆ ಸರಿ ಸಮರೆಯನಗೆ ಸುರಲೋಕನೆನಿಸಿ ಮೆರೆವಯನಗೆ ಅಗ್ನಿ ವರುಣಾಯ ಮರೆಯುವ ಅಗ್ನಿ ವರುಣಾಯ ಮರೆಯುವಾಗ ರಾಜ್ಯವನಾಳುವೆ ವೈಭವಗೆ ರಾಜ್ಯವನಾಳುವೆ ವೈಭವಗೆ ನೆರೆಯುವೆ ಸಿರಿಯಲ್ಲಿ ಸರಸದಿ ನಾನು ನೆರೆಯುವೆ ಸಿರಿಯಲ್ಲಿ ಸರಸದಿ ನಾನು ಸರಿ
ಮಹೇಂದ್ರ ವರುಣ, ಮಹೇಂದ್ರ ಯಮಧರ್ಮರಾಯ, ಕುಬೇರ, ಮಹೇಂದ್ರ, ನಿಮ್ಮಂತ ದಿಕ್ಪಾಲಕರು ನನ್ನ ಆಸ್ಥಾನದಲ್ಲಿ ಇರುವುದರಿಂದ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನಿಮ್ಮ ಪೀಠವನ್ನು ಅಲಂಕರಿಸಿ. ಆಗಬಹುದು ಮಹೇಂದ್ರ. ಪೂಜ್ಯರಾದ ನಾರದ ಮಹಾತ್ಮರಿಗೆ ನಮಸ್ಕರಿಸುವೆನು. ಮಹೇಂದ್ರ, ನಿಮ್ಮೆಲ್ಲರಿಗೂ ದೀರ್ಘಾಯುಷು ಮಂಗಳೋಭವ. ಪೂಜ್ಯರೇ, ಈ ಪೀಠವನ್ನು ಅಲಂಕರಿಸಿ. ಆಗಬಹುದು ಮಹೇಂದ್ರ. ಸುರವರ ಮುನಿಯ ನಿಮ್ಮಯ ದರ್ಶನದೇ ಯಾವ ದೇಶದಲ್ಲಿ ಏನು ಶುಭವಾರ್ತೆಗಳು ಮುನಿಪಾ ಪೂಜ್ಯರೇ, ತಾವು ತ್ರಿಲೋಕ ಸಂಚಾರಿಗಳು ಆದ ಕಾರಣ ಭೂಲೋಕದಲ್ಲಿ ವಿಶೇಷ ವರ್ತಮಾನಗಳಿದ್ದರೆ ತಿಳಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಮಹೇಂದ್ರ, ಕೇಳು. ಯಾವುದಾದರೂ ವರ್ತಮಾನವಿಲ್ಲದೆ ನಾನು ಇಲ್ಲಿಗೆ ಬರತಕ್ಕವನಲ್ಲ. ಕೇಳು, ನಿನಗೊಬ್ಬ ವೈರಿಯು ಸಿದ್ಧನಾಗಿರುವನು. ಪೂಜ್ಯರೇ, ನನ್ನ ಪರಾಕ್ರಮವನ್ನು ತಿಳಿಯದ ಅವನ್ ಯಾರು ವೈರಿ? ಪೂಜ್ಯರೇ, ನಾರಾಯಣ ನಾರಾಯಣ. ಭೂಲೋಕದಲ್ಲಿ ಕೌಳಿಕನೆಂಬ ಪರಾಕ್ರಮಶಾಲಿಯು ಹರಿಹರ ಬ್ರಹ್ಮಾದಿಗಳನ್ನು ಜಯಿಸಿ ಬಲು ಅಟ್ಟಹಾಸದಿಂದ ಮೆರೆತಿರುವನು. ನೀನು ಮನಸ್ಸು ಮಾಡಿ ಅವನನ್ನು ಸಂಹಾರ ಮಾಡು. ಪೂಜ್ಯರೇ, ಹರಿಹರ ಬ್ರಹ್ಮಾದಿಗಳನ್ನು ಸೋಲಿಸಿರುವ ಆ ಕೆಡಕನನ್ನು ನಾನು ಸಂಹರಿಸಿ ಬರುವೆನು. ತಾವಿನ್ನು ಹೊರಡಿ. ತಥಾಸ್ತು ಮಹೇಂದ್ರ. ಮಹೇಂದ್ರ, ಸ್ವಲ್ಪ ನಿಲ್ಲು. ಆ ಕೌಳಿಕನು ಮಹಾಪರಾಕ್ರಮಶಾಲಿ.
ಎಚ್ಚರ, ನಾನಿನ್ನು ಬರುವೆನು. ನಾರಾಯಣ ಪೂಜ್ಯರೇ, ನಾರಾಯಣ. ಅವನೆಂತಹ ಪರಾಕ್ರಮಿ ಆದರೂ ಸರಿ, ನಾನು ಅವನನ್ನು ಸಂಹರಿಸಿ ಬರುವೆನು. ತಾವಿನ್ನು ಹೊರಡೆ. ಮೊದಲು ಆ ಕಾರ್ಯವನ್ನು ಮಾಡು ಮಹೇಂದ್ರ. ನಾರಾಯಣ ನಾರಾಯಣ. ನಾನು ಇಲ್ಲಿಗೆ ಬಂದ ಕಾರ್ಯ ಪೂರ್ತಿಯಾಯಿತು. ನಾನೀಗಲೇ ದ್ವಾರಕೆಗೆ ಹೋಗಿ ಬಲಭದ್ರ ದೇವನಿಗೆ ಈ ವಿಚಾರವನ್ನು ತಿಳಿಸುವೆನು. ನಾರಾಯಣ ನಾರಾಯಣ. ಜಯಿಸುವೆ ಕೌಲಿಕನ ಗೋರನಾದ್ರದ ಖಡ್ಗಕಾಡಿಯ ಜಯಿಸುವೆ ಕೌಲಿಕನ ಕನಕ್ರೋಧದಿಂದ ಬಹಾದುರನ ಕನಕ್ರೋಧದಿಂದ ಬಹಾದುರನ ಕ್ರೋಧವತಾರತೆ ದುರಾಗ್ರದೋಯ್ ಕ್ರೋಧವತಾರತೆ ದುರಾಗ್ರದೋಯ್ ಸಿಡಿಯಂತೆ ಕೆಡುಕನ ಹೊಡಲ ಬಗೆವೆ ಸಿಡಿಯಂತೆ ಕೆಡುಕನ ಹೊಡಲ ಬಗೆವೆ ಜಯಿಸುವೆ ಕೌಲಿಕನ ಗೋರನಾದ್ರದ ಖಡ್ಗಕಾಡಿಯ ಜಯಿಸುವೆ ಕೌಲಿಕನ ಜಯಿಸುವೆ ಕೌಲಿಕನ ಜಯಿಸುವೆ ಕೌಲಿಕನ. ಆಹಾ, ದುರುಳನಾದ ಕೌಲಿಕನು ಹರಿಹರ ಬ್ರಹ್ಮಾದಿಗಳನ್ನು ಸೋಲಿಸಿದನೆಂದು ಉಬ್ಬಿ ಮೆರೆಯುತ್ತಿರುವನು. ಆ ಕೆಡುಕನನ್ನು ನಾನು ಸಂಹರಿಸಿ ದೇವತೆಗಳಿಗೆ ಆನಂದ ಉಂಟು ಮಾಡುವೆನು. ಯಾರದು? ಸ್ವರ್ಗಲೋಕಾಧಿಪತಿಯಾದ ಮಹೇಂದ್ರ ಭೂಪಾಲನೋ? ಹೇ ಮಹೇಂದ್ರ, ತ್ರಿಮೂರ್ತಿಗಳನ್ನು ಕ್ಷಣ ಮಾತ್ರದಲ್ಲಿ ಸೋಲಿಸಿರುವೆನು. ಸುಮ್ಮನೆ ದೇವಲೋಕಕ್ಕೆ ಹಿಂದಿರುಗು. ಎಲ್ಲವೋ ಕೌಳಿಕ, ಅನೇಕ ಹಿಂದೆ ದೈತ್ಯರನ್ನು ರಕ್ತಪಾನ ಮಾಡಿ ಬೋರ್ಗರೆಯುತ್ತಿರುವ ಈ ನನ್ನ ವಜ್ರಾಯುಧದಿಂದ ನಿನ್ನ ರಕ್ತಪಾನ ಮಾಡಲು ತವಕಿಸುತ್ತಿರುವುದು. ಆದ್ದರಿಂದ ನಿನ್ನ ಶಿರಸ್ಸನ್ನು ಇದಕ್ಕೆ ಅರ್ಪಿಸು. ಹೇ ಮಹೇಂದ್ರ, ಈ ನಿನ್ನ ಹುಲ್ಲು ವಜ್ರಾಯುಧವನ್ನು ಸ್ವರ್ಗಲೋಕದಲ್ಲಿರುವ ನಿನ್ನ ರಂಭಾ ಊರ್ವಶಿಯರ ಮುಂದೆ ಪ್ರಯೋಗಿಸು. ಇಲ್ಲವಾದರೆ ಈ ನನ್ನ ಖಡ್ಗಕ್ಕೆ ನಿನ್ನ ಶಿರಸ್ಸನ್ನು ಅರ್ಪಿಸು. ಎಲ್ಲವ ಕೌಳಿಕ, ನಿನ್ನ ಶಿರಸ್ಸನ್ನು ಕಡಿಯಬೇಕೆಂದು ನಾನಿಲ್ಲಿ ಬಂದಿರುವುದು. ಸಿದ್ಧನಾಗು ಯುದ್ಧಕ್ಕೆ. ಆಡು ಆಡು. ಕಡಿದು ಬಡಿದು ಕೆಡವುವೆನು ಕೋಣಲೆ. ಕಳೆದುಗಳ ಕಡಿದು ಬಡಿದು ಕೆಡವುವೆನು ಕೋಣಲೆ. ಮರುದಿನದಲ್ಲಿ ಮಾತಾಡದೆ ಹೇ ಮಹೇಂದ್ರ, ಮರುದಿನದಲ್ಲಿ ಮಾತಾಡದೆ ಅಗಮನಿಂದ ಮಡವ ಮುರಿದು ಹೋದದಿಂದ ನಲಿವೆನು, ಹೋದದಿಂದ ನಲಿವೆನು, ಹೋದದಿಂದ ನಲಿವೆನು. ಎಳವ ದುರುಳ ತೊಲಗ ತೊಲಗ ನಿಲ್ಲುವುದೇನು ನೀಚನೆ. ಎಳವ ದುರುಳ ತೊಲಗ ತೊಲಗ ನಿಲ್ಲುವುದೇನು ನೀಚನೆ. ಬರುತ್ತಿರುತ್ತದೆ ಮಾತಾಡದೆ ಓಡು ನೀನು ಬೇಗನೆ. ಬರುತ್ತಿರುತ್ತದೆ ಮಾತಾಡದೆ ಓಡು ನೀನು ಬೇಗನೆ. ದುಷ್ಟ ನಿನ್ನ ಶಿರವ ಕಡಿ ಶೇಷ ನೆನಪೆ ನಿಕ್ಷಣ, ಶೇಷ ನೆನಪೆ ನಿಕ್ಷಣ, ಶೇಷ ನೆನಪೆ ನಿಕ್ಷಣ. ದೇವಲೋಕದವರೆಲ್ಲರೂ ಒಟ್ಟಾಗಿ ಬಂದರು. ಈ ವೀರನನ್ನು ಜಯಿಸಲಾರದೆ ಇಲ್ಲಿಂದ ಓಡಿ ಹೋದರು. ಚಿಕ್ಕಂದಿನಿಂದಲೂ ಯಾವ ರತಿಗೋಸ್ಕರ ಕಾಯ್ದಿದ್ದೆನೋ ಅಂತಹ ರತಿಯೇ ನನ್ನ ಕೈ ಬಿಟ್ಟು ಹೋದ ಮೇಲೆ ನಾನು ಯಾರಿಗೋಸ್ಕರ ಜೀವಿಸಿರಲಿ?